ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಚಂದ್ರಗಿರಿ ತೀರದಲ್ಲಿ ಮುಂದುವರಿದ ಭಾಗವನ್ನು ನಾವು ನೋಡ್ತಾ ಹೋಗೋಣ. ಇವತ್ತು ಈ ಭಾಗದಲ್ಲಿ ಏನನ್ನ ನೋಡ್ತೀವಿ ಅಂತ ಹೇಳಿದ್ರೆ, ನಾದಿರಾಳ ಅಕ್ಷರಾಭ್ಯಾಸವನ್ನ ನೋಡ್ತೀವಿ. ಮತ್ತೆ ನಾದಿರಾಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಪತ್ರವನ್ನ ಕೊಟ್ಟು ಹೋಗಿರ್ತಕ್ಕಂತಹ ಪಾರು ಇವಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಪುನಃ ಬರ್ತಾಳೆ. ಅದಾದ್ಮೇಲೆ ಈ ಪುನಃ ಪುನಃ ಕರ್ಕೊಂಡು ಹೋಗ್ತಕ್ಕಂಥದ್ದು ಫೇಲ್ ಆಯ್ತು ಅಂದ ತಕ್ಷಣ ಆಮಿನಮ್ಮ ಬರ್ತಾಳೆ. ಆಮಿನಮ್ಮ ಬಂದು ನಾದಿರಾಳಲ್ಲಿರ್ತಕ್ಕಂತಹ ಮಗುವನ್ನ ಎತ್ಕೊಂಡು ಹೋಗ್ತಾಳೆ. ಈ ಮೂರು ಪರಿಸ್ಥಿತಿಯನ್ನ ಅಥವಾ ಮೂರು ಭಾಗವನ್ನ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತಾ ಹೋಗೋಣ. ಸೊ ಲಾಸ್ಟ್ ವಿಡಿಯೋದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಪತ್ರ ಬಂತು, ಪತ್ರಕ್ಕೆ ರಿಪ್ಲೈ ಕೊಡಬೇಕಾಗಿತ್ತು. ರಿಪ್ಲೈ ಕೊಡೋದಕ್ಕೆ ಅವಳಿಗೆ ಅಕ್ಷರಾಭ್ಯಾಸ ಅನ್ನೋದು ಇರಲಿಲ್ಲ. ಸೊ ಆ ಅಕ್ಷರಾಭ್ಯಾಸವನ್ನ ಮದುವೆಯಾಗಿ ಬಂದಿರತಕ್ಕಂತ ನಾದಿರಾಳಿಗೆ ರಶೀದ್ ಕಲ್ಸೋದಕ್ಕೆ ಅಂತ ಹೇಳಿ ಮುಂದಾಗ್ತಾ ಹೋಗ್ತಾನೆ. ಒಂದು ದಿನ ಮದುವೆಯಾಗಿ ಹೊಸದಾಗಿತ್ತು. ಆ ಟೈಮಲ್ಲಿ ಒಂದು ಪುಸ್ತಕ ಮತ್ತೆ ಒಂದು ಸ್ಲೇಟು ಬಳಪ ಎಲ್ಲವನ್ನ ತೆಗೆದುಕೊಂಡ್ ಬಂದಿರ್ತಾನೆ. ಆ ಟೈಮ್ಗೆ ನಾದಿರಾ ಕೇಳ್ತಾಳೆ, ಇದ್ಯಾರಪ್ಪ ಸ್ಕೂಲ್ಗೆ ಹೋಗ್ತಕ್ಕಂಥ ಹುಡುಗರು, ನಮ್ಮನೇಲಿ ಯಾರಿದ್ದಾರೆ ಅಂತ ಹೇಳಿ ಕೇಳಿದ್ಮೇಲೆ, ನೀನೇ ಇದೆಯಲ್ಲ, ಸೊ ನಿನಗೆ ಅಂತ ಹೇಳಿನೇ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಹೇಳಿ ನಾನು ತಗೊಂಬಂದಿರೋದು. ಹೋಗಪ್ಪ, ನಾವಿವೆಲ್ಲ ಬೇಗ, ನನಗೆ ಇವಾಗ ಅಕ್ಷರ ಏನಾಗಬೇಕಾಗಿದೆ ಕಲ್ತು, ಇವೆಲ್ಲ ನನಗೆ ಬೇಡ. ಸುಮ್ಮನೆ ನೀವು ಪುಸ್ತಕ ಮತ್ತೆ ಈ ಸ್ಲೇಟನ್ನು ತಂದು ದುಡ್ಡನ್ನ ಹಾಳು ಮಾಡೋದ್ರಿ ನೀವು ಅಂತ ಹೇಳಿ ಹೇಳ್ತಾಳೆ. ಅದಾದ್ಮೇಲೆ ಒಂದು ದಿನ ಶುಕ್ರವಾರದ ಮಧ್ಯಾಹ್ನ, ಸೊ ಇವನು ಸಿನಿಮಾಗೆ ಹೋಗೋದನ್ನ ಸ್ಟಾಪ್ ಮಾಡಿರೋದ್ರಿಂದ ಆ ಟೈಮು ಇವನಿಗೆ ಫ್ರೀ ಆಗಿ ಸಿಗ್ತಾ ಇದೆ. ಆ ಟೈಮಲ್ಲಿ ಇವಳಿಗೆ ಅಕ್ಷರಾಭ್ಯಾಸವನ್ನ ಮಾಡಿಸ್ಬೇಕು ಅಂತ ಹೇಳಿ ಕರೆದು ಕೂರಿಸ್ಕೊಂಡು ಅಕ್ಷರಾಭ್ಯಾಸಗಳನ್ನ ಅಥವಾ ಅಕ್ಷರಗಳನ್ನ ತಿದ್ದಿಸ್ತಾ ತೊಡಗಿರ್ತಾನೆ. ಬಟ್ ಅವಳಿಗೆ ಅಕ್ಷರಗಳನ್ನ ತಿದ್ದೋದಕ್ಕಿಂತ ಮುಖ್ಯವಾಗಿ ಅವನ ಎದೆಯ ಮೇಲೆ ತನ್ನ ತಲೆಯನ್ನ ಇಟ್ಟು ಮಲಗಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅಂದ್ರೆ ಆ ಅವಿನಾಭಾವತೆ ಅನ್ನೋದು ಬೇಕಾಗಿದೆ ನನಗೆ ಅಂತ ಹೇಳಿ ಅವಳು ಅನ್ಕೊಳ್ತಾಳೆ. ಸೊ ಆ ಟೈಮಲ್ಲಿ ಅಷ್ಟರಲ್ಲಿ ಜೋರಾಗಿ ಏನು ಕೋಳಿ, ಅಲ್ಲಿರ್ತಕ್ಕಂಥ ಕೋಳಿ ಜೋರಾಗಿ ಕೂಗ್ಕೊಳ್ಳುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಂದು ಹದ್ದು ಬಂದ್ಬಿಟ್ಟು ಅಲ್ಲಿರ್ತಕ್ಕಂಥ ಒಂದು ಕೋಳಿ ಮರಿಯನ್ನ ಎತ್ಕೊಂಡು ಹೋಗ್ಬಿಡ್ತದೆ. ಆ ತಕ್ಷಣಕ್ಕೆ ಅವಳು ಒಳಗಡೆಯಿಂದ ಓಡ್ ಬರ್ತಾಳೆ. ಓಡ್ ಬಂದು ಆ ಟೈಮ್ಗೆ ಆ ಹೆಂಟೆ ಅಂದ್ರೆ ಕೋಳಿ ಏನಿದೆಯಲ್ಲ ಜೋರಾಗಿ ಕೂಕ್ಕೊಳ್ತಾ ಇರ್ತದೆ. ಕೂಕ್ಕೊಂಡ್ಮೇಲೆ ಅದರಲ್ಲಿ ಏನ್ ಮಾಡುತ್ತೆ, ಒಂದು 8 ಮರಿಗಳನ್ನ ಹಾಕಿರ್ತದೆ. ಅದ್ರಲ್ಲಿ ಒಂದು ಕಪ್ಪು ಮರಿಯೊಂದನ್ನು ಅದನ್ನ ಎತ್ಕೊಂಡು ಹೋಗ್ಬಿಡ್ತದೆ. ಎತ್ಕೊಂಡು ಹೋದ್ಮೇಲೆ ಇವಾಗ ಏನಪ್ಪಾ ಮಾಡೋದು, ಎತ್ಕೊಂಡು ಹೋದ್ಮೇಲೆ ಅತ್ತೆಗೆ ಏನಪ್ಪಾ ಹೇಳ್ಬೇಕು ನಾನು, ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳಿ ಅವಳು ಅನ್ಕೋತಾ ಇರ್ತಾಳೆ. ಹೇಗಿದ್ರು ಒಂದು ಮರಿಗೆ ₹2 ಅಂತ ಹೇಳಿದ್ರೆ ಇಲ್ಲಿ ನನಗೆ ಇವಾಗ ಲಾಸ್ ಆಯ್ತಲ್ಲ ಅಂತ ಹೇಳಿ ಅನ್ಕೊಳ್ತಾಳೆ. ಆ ಕೋಳಿ ಮರಿ ಹೋಗಿರ್ತಕ್ಕಂಥ ಸೌಂಡ್ ಅನ್ನ ಕೇಳಿಸ್ಕೊಂಡಿರ್ತಕ್ಕಂತಹ ಪಕ್ಕದ ಮನೆಯ ಜೈನಾಬಿ, ಇವಳ ಸ್ನೇಹಿತೆ ಅಥವಾ ಆಮಿನ ಇವರ ದೊಡ್ಡಮ್ಮ, ಅವಳು ಹೊರಗೆ ಬರ್ತಾಳೆ. ಹೊರಗೆ ಬಂದ್ಬಿಟ್ಟು ನೋಡ್ತಾಳೆ, ಏನಾಯ್ತು ಅಂತ ಹೇಳಿ ಬಂದು ಕೇಳ್ಕೊತಾರೆ. ಹಾಗೆ ಮಾತಾಡ್ತಾ ಇರ್ತಾರೆ. ಮಾತಾಡ್ತಾ ಇರ್ಬೇಕಾದಾಗ ರಶೀದ್ ಬಂದು ನಾದಿರಾ ಅಂತ ಹೇಳಿ ಜೋರಾಗಿ ಕರೀತಾನೆ. ಆ ತಕ್ಷಣಕ್ಕೆ ಅವಳನ್ನ ಬಂದೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಏನೇ ಹಗ್ಲಲ್ಲಿ ಏನೇ ಕೆಲಸ ಎಂದು ಹಾಸ್ಯ ಮಾಡ್ತಾಳೆ. ಅದಕ್ಕೆ ಏನೇನೋ ನೀನು ಅರ್ಥ ಮಾಡ್ಕೋಬೇಡ ಕಣೆ, ಅವರು ಓದು ಬರಹ ಕಲಿಸ್ಬೇಕು ಅಂತ ಹೇಳಿ ನನ್ನ ಕರೀತಿದ್ದಾರೆ ಅಂತ ಹೇಳಿ ಜೋರಾಗಿ ನಕ್ಕೊಂಡು ಅವಳಲ್ಲಿಂದ ಬರ್ತಾಳೆ. ಈ ಟೈಮಲ್ಲಿ ಹೆಂಗಸರಿಗೆಲ್ಲ ಈ ಅಕ್ಷರಾಭ್ಯಾಸ ಅನ್ನೋದು ಯಾಕೆ ಬೇಕೆ ಅಂತ ಹೇಳಿ ಜೈನಾಬಿಯು ಕೂಡ ಹೇಳ್ತಾಳೆ. ಆ ಓದು ಬರಹ ಎಲ್ಲ ನಿನ್ಗೆಲ್ಲೋ ಹುಚ್ಚು ಅಂತ ಹೇಳಿ ಜೈನಾಬಿಯು ಕೂಡ ಅಂತಾಳೆ. ಅದಾದ್ಮೇಲೆ ಇವನು ರೂಮ್ ನಲ್ಲಿ ಮಂಚದ ಮೇಲೆ ಕೂತ್ಕೊಂಡಿರ್ತಾನೆ, ಗಂಭೀರವಾಗಿ ಕೂತ್ಕೊಂಡಿರ್ತಾನೆ. ಆಮೇಲೆ ಅವಳಲ್ಲಿ ಬರ್ತಾಳೆ. ಬಂದ್ಮೇಲೆ, ನೋಡು ನಾದಿರಾ, ಅಕ್ಷರಾಭ್ಯಾಸವನ್ನ ಅಥವಾ 4 ಅಕ್ಷರವನ್ನ ಕಲ್ತ್ರೆ ನಿನ್ಗೇನ್ ನಷ್ಟ ಆಗ್ತದ, ಅಥವಾ ನೀನೇನಾದ್ರೂ ಕಳ್ಕೋತೀಯಾ? ಇದ್ರ ಮೂಲಕವಾಗಿ ಸುಂದರವಾಗಿರ್ತಕ್ಕಂಥ ಕಥೆಗಳನ್ನು ಓದ್ಬೋದು. ಅಕಸ್ಮಾತ್ ನಾವೇನಾದ್ರೂ ದೂರ ದೂರ ಆದಾಗ ನೀನು ಅಂದ್ರೆ ಪದನ ಬರೆಯೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿದ ತಕ್ಷಣ ಅವಳಿಗೆ ನೋವಾಗೋಗುತ್ತೆ. ಆ ನೋವಿಗೆ ಅವಳೇನ್ ಹೇಳ್ತಾಳೆ ಅಂತ ಹೇಳಿದ್ರೆ, ನಾವಿಬ್ರು ಯಾಕೆ ದೂರ ಆಗ್ಬೇಕು, ಆತರ ದೂರ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ನಮಗೆ ಬರಬೇಕು. ಅಕಸ್ಮಾತ್ ಆತರ ದೂರ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಒಂದು ನದಿಯನ್ನ ದಾಟ್ಕೊಂಡು ನನ್ನ ಕೈಲಿ ಬರೋದಕ್ಕಾಗೋದಿಲ್ವಾ ಅಂತ ಹೇಳಿ ನಾದಿರಾ ಅವತ್ತು ಹೇಳಿರ್ತಾಳೆ. ಆ ತಕ್ಷಣಕ್ಕೆ ಇವರಿಬ್ರು ಮಾತಾಡ್ತಾ ಇರ್ತಕ್ಕಂಥ ಟೈಮಲ್ಲೇ ಆಮಿನಮ್ಮ ಬರ್ತಾಳೆ. ಆಮಿನಮ್ಮ ಬಂದು ಮಗನನ್ನ ತರಾಟೆಗೆ ತೆಗೆದುಕೊಳ್ತಾಳೆ. ನೀನು ಅವಳಿಗೆ ಓದು ಬರಹ ಕಲಿಸಿ ನನ್ನ ₹2 ಕೋಳಿ ಗಿಡಗನ್ ಪಾಲ್ ಮಾಡ್ಬಿಟ್ಟಲ್ಲೋ ನೀನು. ಸೊ ಅವಳಿಗೆ ಓದು ಬರಹ ಕಲ್ತು ಏನ್ ಮಾಡ್ಬೇಕಾಗಿದೆ ಅಂತ ನಿರುತ್ಸಾಹದಾಯಕವಾಗಿರ್ತಕ್ಕಂಥ ಮಾತನ್ನ ಅವಳು ಹೇಳ್ತಾಳೆ. ಸೊ ಇದರಿಂದ ಏನಾಗತ್ತೆ, ನಾದೀರಾ ತನ್ನ ಗಂಡನಿಗೆ ಬೇಜಾರಾಗತ್ತೇನೋ ಅಂತ ಹೇಳಿ ಅವಾಗಿವಾಗ ಅಂತ ಹೇಳಿ ಅವನ ಖುಷಿಗೋಸ್ಕರ ಅವಳು ಅಕ್ಷರಗಳನ್ನ ತಿದ್ದುತ್ತಾ ಹೋಗ್ತಾಳೆ. ಆದ್ರೆ ಅಷ್ಟರಲ್ಲಿ ಅವಳಿಗೆ ಏನಾಗ್ಬಿಡತ್ತೆ, ಬಸಿರಿನ ಸಂಕಟ ಅನ್ನೋದು ಜಾಸ್ತಿ ಆಗತ್ತೆ. ಹಾಗಾಗಿ ಅವಳು ತವ್ರ ಮನೆ ಕಡೆಗೆ ಹೋಗ್ಬೇಕಾಗತ್ತೆ. ಆ ತವ್ರ ಮನೆ ಕಡೆ ಹೋದಾಗ ಓದು ಬರಹಗಳನ್ನೆಲ್ಲವನ್ನು ಕೂಡ ಬಿಡ್ಬೇಕಾಗತ್ತೆ ಅಂತ ಹೇಳಿ ಎಲ್ಲವನ್ನ ಮರಿತಾ ಹೋಗ್ತಾಳೆ. ಅಕಸ್ಮಾತ್ ಇವಳೇನಾದ್ರೂ ಇವತ್ತು ಈ ಪತ್ರದ ಮೂಲಕವಾಗಿ ಅಥವಾ ಅಕ್ಷರದ ಮೂಲಕವಾಗಿ ಅವಳೇನಾದ್ರು ಕಲ್ತಿದ್ದಿದ್ರೆ ತನ್ನೆಲ್ಲಾ ಭಾವನೆಗಳನ್ನ ಅಕ್ಷರ ಮೂಲಕವಾಗಿ ತನ್ನ ಗಂಡನಿಗೆ ತಲುಪಿಸ್ಬೋದಿತ್ತಲ್ಲ
ಅಂತ ಹೇಳಿ ಅಂದ್ಕೊಳ್ತಾಳೆ. ಇವಾಗ ಏನಾಗಿದೆ, ಅವಳ ಕೈಯಲ್ಲಿ ಏನು ಮಾಡಕ್ಕೂ ಆಗ್ತಾ ಇಲ್ಲ. ಅದಾದ್ಮೇಲೆ ಅವತ್ತಿನ ಸಂಜೆ ಏನಾಗಿದೆ, ಪಾರು ಮನೆ ಹತ್ರ ಬಂದೇಳು. ಈ ಪಾರು ಮನೆ ಹತ್ರ ಬಂದಾಗ ತನ್ನ ಕೈಯನ್ನು ಇಸುಕೊಳ್ತಾ ಇದ್ದಾಳೆ. ಈ ನರಕದಿಂದ ಹೇಗಾದ್ರೂ ನನ್ನನ್ನ, ಅಥವಾ ತನ್ನ ಮನೆಗೆ, ತನ್ನ ಸ್ವರ್ಗಕ್ಕೆ ಹೋಗಬೇಕು ಅಂತ ಹೇಳಿ ಹಗಲಿರುಳು ಯೋಚನೆ ಮಾಡುತ್ತಿದ್ದಾಳೆ. ಹಕ್ಕಿಯಂತೆ ಹಾರಬೇಕು, ಮೀನಿನಂತೆ ಈಜಲು ಸಾಧ್ಯವಿದ್ದಿದ್ದರೆ ನಾನಿವತ್ತು ತಂದೆಯನ್ನ ದೂರ ಮಾಡ್ಕೊಂಡು ಹೇಗಾದ್ರೂ ಮಾಡಿ ತನ್ನ ಗಂಡನನ್ನ ಸೇರ್ಕೊಂಡ್ಬಿಡ್ತಿದ್ದೆ ಅಂತ ಹೇಳಿ ಅನ್ಕೊಳ್ತಾಳೆ. ಅದಾದ್ಮೇಲೆ ಪಾರು ಜೊತೆ ಹೋಗ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾಳೆ. ಯೋಚನೆ ಮಾಡ್ಬೇಕಾದಾಗ ಏನ್ ಹೇಳ್ಬೇಕು ಅಂತ ಹೇಳಿ ಗೊತ್ತಾಗ್ತಿಲ್ಲ. ಆದಾಗ ಕೊನೆಯದಾಗಿ ಹೇಳ್ಬಿಡ್ತಾಳೆ. ಏನು ಅಂತ ಹೇಳಿದ್ರೆ, ನೋಡು ಪಾರು, ನನ್ನ ತಂದೆಗೆ ತಿಳಿಸದೆ ನಾನು ಯಾವ್ದು ಎಲ್ಗೂ ಬರೋದಕ್ಕೆ ಸಾಧ್ಯ ಇಲ್ಲ. ಹೇಗಾದ್ರೂ ನನ್ನ ತಂದೆಯೊಡನೆ ರಾಜಿ ಮಾಡಿಕೊಂಡು ನನ್ನನ್ನು ಕರೆದುಕೊಂಡು ಹೋಗಲಿಕ್ಕೆ ಅವ್ರಿಗೆ ಹೇಳು. ಇಲ್ಲೇ ಇದ್ರೆ ನನಗೆ ಹುಚ್ಚು ಹಿಡಿತದೆ ಅಂತನೂ ಕೂಡ ನೀನು ಹೋಗ್ಬಿಟ್ಟು ನಾದೀರಾ ಈ ತರ ಹೇಳಿದ್ದು ಅಂತ ಹೇಳ್ಬಿಟ್ಟು ರಶೀದ್ ನೀನ್ ಹೇಳು ಅಂತ ಹೇಳಿ ಹೇಳ್ತಾಳೆ. ಅದಾದ್ಮೇಲೆ ಪಾರು ಅನ್ಕೊಂಡು ಹೋಗ್ತಾಳೆ, ಅಂದ್ರೆ ಗಂಡ ಹೆಂಡತಿಯ ಸಂಬಂಧ ಅಥವಾ ತನ್ನ ಮಗಳ ಸಂಬಂಧವನ್ನು ಹಾಳತಕ್ಕಂತಹ ಒಬ್ಬ ತಂದೆ ಈ ರೀತಿನೂ ಕೂಡ ಇರ್ತಾನ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಅದಾದ್ಮೇಲೆ ಇವಳು ಮಗುವನ್ನ ಎತ್ಕೊಂಡು ನಾದಿರ ಪ್ರತಿ ಸಲ ಕೂತ್ಕೊಳ್ತಾ ಇರ್ತಕ್ಕಂತಹ ಚಂದ್ರಗಿರಿಯ ನದಿಯ ಬುಡದಲ್ಲಿರ್ತಕ್ಕಂತಹ ಬಂಡೆ ಮೇಲೆ ಬಂದು ಕೂತ್ಕೊಳ್ತಾಳೆ. ಅಸ್ಪಷ್ಟವಾಗಿ ಅಲ್ಲಿ ಕೂತ್ಕೊಂಡಿದ್ದಾಗ ಆ ಕಡೆ ಒಂದು ಅಸ್ಪಷ್ಟವಾಗಿ ಒಂದು ಕಾರು ಇರ್ತಕ್ಕಂಥದ್ದು ಕಾಣಿಸುತ್ತೆ. ಅದನ್ನೇ ನೋಡ್ತಾಳೆ. ನೋಡಿದ್ಮೇಲೆ ಆ ಕಡೆ ನೋಡ್ತಿರ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಇವಳು ಕಣ್ಣೀರು ಅನ್ನೋದು ಬರ್ತಾ ಇರುತ್ತೆ. ಆ ಕಣ್ಣೀರನ್ನು ಮುಡಿಸ್ಕೊತಾ ಇರ್ತಾಳೆ. ಪಾರು ನದಿ ತೀರಕ್ಕೆ ಹೋಗ್ತಾಳೆ, ದೋಣಿ ಇಳಿತಾಳೆ. ಆಮೇಲೆ ಅಲ್ಲಿ ರಶೀದ್ ಬಂದ್ ನಿಂತಿರ್ತಾನೆ. ಆ ರಶೀದ್ ಬಂದ್ ನಿಂತಿರೋದನ್ನ ನೋಡ್ಬಿಟ್ಟು ಏನೇನೋ ಮಾತಾಡ್ತಾರೆ. ಅದಾದ್ಮೇಲೆ ಈ ಕಡೆಯಿಂದ ಪಾಪು ಮತ್ತೆ ಇವಳು ಕೈ ಬೀಸ್ತಾಳೆ. ಆ ಕಡೆಯಿಂದ ರಶೀದ್ ಕೂಡ ಕೈಯನ್ನ ಬೀಸ್ಬಿಟ್ಟು ಅವನ್ ತನ್ನ ಪಾಡಿಗೆ ತನ್ನ ಕಾರಲ್ಲಿ ಕೂತ್ಕೊಂಡು ಆ ಕಡೆ ಹೋಗ್ಬಿಡ್ತಾನೆ. ಈ ಕಡೆ ಇವಳು ಚಂದ್ರಗಿರಿಯನ್ನ ನೋಡ್ಕೊಂಡು, ನನ್ನಂತಹ ನಿರ್ಭಾಗ್ಯ ಹೆಣ್ಣು ಮಕ್ಕಳ ಕಣ್ಣೀರಿನಿಂದಲೇ ನೀವು ರೂಪವನ್ನ ತಳೆದಿರ್ಬೋದಲ್ವಾ ಅಂತ ಹೇಳಿ ಆ ನದಿಗೆ ಅವಳು ಕ್ವಶನ್ ಅನ್ನ ಮಾಡ್ತಾಳೆ. ಸೊ ಇಲ್ಲಿಗೆ ನಾವು ನೋಡೋದು ಏನು ಅಂತ ಹೇಳಿದ್ರೆ, ಒಂದು ಅಧ್ಯಾಯ ಅನ್ನೋದು ನಾದೀರಾಳ ಬದುಕಿನಲ್ಲಿ ಕಳೆದೋಗ್ಬಿಡತ್ತೆ. ಇಲ್ಲಿ ಗಂಡ ದೂರ ಆಗೋದು ಒಂದು ದಾರಿ ಇತ್ತು, ಪಾರುವಿನ ಮೂಲಕವಾಗಿ ತನ್ನ ಗಂಡನನ್ನು ಸೇರ್ಕೊಳ್ಳುವಂಥದ್ದು. ಈಗ ಅದು ಕೂಡ ಇಲ್ದಾಗೆ ಆಗೋಯ್ತು. ಹೀಗೆ ಮನೆಯಲ್ಲಿ ಕೂತ್ಕೊಂಡು ಒಂದು ದಿನ ಏನ್ ಮಾಡ್ತಿದ್ದಾಳೆ, ಈ ಕಡೆ ಬೀಡಿ ಸೊಪ್ಪನ್ನ ಕಟ್ತಾ ಇದ್ದಾಳೆ. ಕಟ್ತಾ ಇರ್ಬೇಕಾದಾಗ ನದಿ ಕಡೆಗೆ ನೋಡ್ತಾಳೆ. ಆ ನದಿ ಕಡೆಗೆ ನೋಡ್ಬೇಕಾದಾಗ ಬೋಟ್ ಅಲ್ಲಿ ಯಾರೋ ಒಂದು ಹೆಂಗಸು ಒಂದು ಹುಡುಗ ಬರ್ತಾ ಇದ್ದಾರೆ. ಅದನ್ನ ಗಮನಿಸ್ತಾಳೆ. ಸರಿ ಆಯ್ತು, ಗಮನಿಸಿದ್ಮೇಲೆ ಅದ್ರಲ್ಲಿ ಒಂದು ಹುಡುಗ ಗೊತ್ತಾಗತ್ತೆ. ಆಮೇಲೆ ಒಂದು ಹೆಂಗಸು ಮನೆ ಹತ್ರಕ್ಕೆ ಬರ್ತಾಳೆ. ಮನೆ ಹತ್ರಕ್ಕೆ ಬಂದಿದ್ದ ನೋಡಿದಾಗ ಮುಖ ಕಣ್ಣೆತ್ತಿ ನೋಡ್ತಾಳೆ. ನೋಡಿದ ತಕ್ಷಣ ಆಮೀನಮ್ಮ ಬಂದಿರೋದು ಗೊತ್ತಾಗತ್ತೆ. ಆ ತಕ್ಷಣಕ್ಕೆ ಅಮ್ಮನಿಗೆ ಹೇಳ್ತಾಳೆ ಫಾತಿಮಾ, ಅಮ್ಮ ಯಾರು ಬಂದಿದ್ದಾರೆ ನೋಡು ಅಂತ ಹೇಳಿ ಫಾತಿಮಾ ಹೊರಗೆ ಬರ್ತಾಳೆ. ಬೀಗಿತಿಯನ್ನ ಕಂಡು ಅವ್ಳಿಗೂ ಕೂಡ ಖುಷಿ ಆಗೋಗ್ತದೆ. ಆಮೀನಮ್ಮ ನಾದೀರ ಮಡಿಲಲ್ಲಿರ್ತಕ್ಕಂಥ ಹಾಲು ಕುಡಿತಾ ಇರತಕ್ಕಂಥ ಮಗುವನ್ನ ಕರೀತದೆ. ಮಗು ಹೋಗುದಿಲ್ಲ. ಅಜ್ಜಿಯ ಮುಖ ಚಹರೆಯನ್ನ ಮರ್ತೋಗ್ಬಿಡ್ತದೆ. ಇಷ್ಟು ಬೇಗ ಅಜ್ಜಿಯನ್ನ ಮರ್ತೋದೇನೋ ಅಂತ ಹೇಳಿ ಅವರು ಕೂಡ ಮಾತಾಡ್ತಾರೆ. ಹೋಗು ಹೋಗು ಅಜ್ಜಿ ಬಳಿ ಹೋಗು ಅಂತ ಹೇಳಿ ನಾದಿರ ಕಳಿಸೋದಕ್ಕೆ ಮುಂದಾಗ್ತಾಳೆ. ಆದ್ರೂ ಕೂಡ ಮಗು ಹೋಗೋದಿಲ್ಲ. ಆದ್ಮೇಲೆ ಸರಿ ಆಯ್ತು, ನೀವೊಬ್ರೇ ಬಂದಿದ್ದೀರಲ್ಲ, ಅದ್ರ ಜೊತೆಗೆ ಅಳಿಯನು ಬರ್ಬೋದಿತ್ತಲ್ವಾ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಅವಳು, ಒಮ್ಮೆ ಅವನು ಬಂದು ಮಾವನ ಬಳಿ ರಾಜಿಯಾಗಿದ್ದಿದ್ರೆ ಎರಡೂ ಸಂಸಾರಗಳು ಮತ್ತೆ ಹೊಂದಾಗ್ತಾ ಇತ್ವಲ್ಲ ಅಂತ ಹೇಳಿ ಅನ್ಕೊಳ್ಳೋ ಅಷ್ಟೊತ್ತಿಗೆ ನಾದಿರಾಳಿಗೆ ಖುಷಿಯಾಗಿ ಹೋಗ್ಬಿಡತ್ತೆ. ಯಾಕೆ ಅಂತ ಹೇಳಿದ್ರೆ, ಇವ್ರು ಬಂದಿರೋದು ನನ್ನನ್ನ ಕರ್ಕೊಂಡು ಹೋಗಕ್ಕೇನೆ. ನಮ್ಮ ತಂದೆ ಹತ್ರ ಬಂದು ಮಾತಾಡ್ತಾರೆ. ಮಾತಾಡೋದ್ರ ಮೂಲಕವಾಗಿ ಆಮಿನಮ್ಮ ಏನಾದ್ರು ಹೇಳ್ತಾರೆ ಅಂತ ಹೇಳಿದ್ರೆ ನಮ್ ತಂದೆ ಕೇಳ್ಬಿಟ್ಟು ನನ್ನನ್ನ ಕಳಿಸ್ತಾರೆ ಅಂತ ಹೇಳಿ ಅವಳೇನ್ ಮಾಡ್ತಾಳೆ, ತನ್ನ ಕೋಣೆಗೆ ಹೋಗಿ ಬಟ್ಟೆ ಬರೆ ಎಲ್ಲವನ್ನ ಕೂಡ ತುಂಬಿಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗ್ತಾ ಇರ್ತಾಳೆ. ಅದಾದ್ಮೇಲೆ ಇವಳು ಏನ್ ಮಾಡ್ತಾ ಇರ್ತಾಳೆ, ಫಾತಿಮಾ ಈ ಕಡೆ ಅಕ್ಕಿಯನ್ನ ಹಾಕೊಂಡು ಅಂತ ಹೇಳಿ ಕುತ್ಕೋತಾ ಇರ್ತಾಳೆ. ಅಷ್ಟೊತ್ತಿಗೆ ಇಷ್ಟೊತ್ತಿಗೆ ತಿಂಡಿ ಮಾಡಕ್ ಇನ್ನೆಷ್ಟು ಹೊತ್ತಾಗ್ತದೋ ಗೊತ್ತಾಗೋದಿಲ್ಲ. ಆದ್ರಿಂದ ಬೇಗ ರಶೀದ್ ಪಟ್ಟಣದಿಂದ ತಂದ ಸೀರೆ ಏನಿತ್ತಲ್ಲ ಅದನ್ನ ಉಟ್ಕೋಬೇಕು ಅಂತ ಹೇಳಿ ಮೇಲೆ ತೆಗ್ದಿಟ್ಟಿರ್ತಾಳೆ. ಅದಾದ್ಮೇಲೆ ಆ ಅವಳು ತನ್ನ ಕೋಣೆ ಮತ್ತೆ ಫಾತಿಮಾ ಇದನ್ನ ನೋಡ್ಕೊಂಡು ಬರ್ತಾ ಇರ್ತಾರೆ. ಅದಾದ್ಮೇಲೆ ನಾದಿರಾ ಅಮ್ಮನ ಹತ್ರ ಬರ್ತಾಳೆ. ಬಂದು ಕೇಳ್ತಾಳೆ, ಬಾಣ್ಲಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಪ್ಪ, ನಯ್ಯಪ್ಪ ಮಾಡೋಣ, ನಿಮ್ ಅತ್ತೆಗೆ ಬೇಕಾಗ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು. ಆ ತಕ್ಷಣಕ್ಕೆ ನಾದಿರ ಕೇಳ್ತಾಳೆ, ಅಮ್ಮ ಅತ್ತೆ ಎಲ್ಲಿ ಅಂತ ಹೇಳಿ. ಮಗುವಿನ ಶಬ್ದನೇ ಕೇಳಿಸ್ತಾ ಇಲ್ವಲ್ಲ, ಎಲ್ಲಿ ಅವರು ಕಾಣ್ತಾ ಇಲ್ವಲ್ಲ ಅಂತ ಹೇಳಿ. ಎಲ್ಲೋ ನಾನು ಇಲ್ಲಿ ಅಡಿಗೆ ಮಾಡಕ್ಕೆ ಅಂತ ಹೇಳಿ ಈ ಕಡೆಗೆ ಬಿಸಿ ಆದೆ, ಆ ಮಗುವನ್ನ ಎತ್ಕೊಂಡು ಅವ್ರು ಹೊರಗಡೆ ಹೋಗಿರ್ಬೋದು ಅಂತ ಹೇಳಿ ಅವಳು ಆ ಕಡೆ ನೋಡ್ತಾಳೆ. ಅದಾದ್ಮೇಲೆ ಇವ್ರೇನ್ ಮಾಡ್ತಾರೆ, ಆ ನಾದಿರಿ ಎಲ್ಲ ಕಡೆ ನೋಡ್ಕೊಂಡು ಬಂದು ಆ ಕಡಲಿನ ಬಳಿ ಹತ್ರಕ್ಕೆ ಬಂದು ನಿಂತ್ಕೊಂಡು ನೋಡ್ತಾಳೆ. ಅಂದ್ರೆ ಆ ಯಾವುದು ಆ ನದಿಯ ಒಳಗಡೆ ಒಂದು ಬೋಟ್ ಹೋಗ್ತಾ ಇರುತ್ತೆ. ಆ ಬೋಟ್ ಅಲ್ಲಿ ಎಗೈನ್ ಅದೇ ಒಂದು ಹುಡುಗ, ಅದೇ ಒಂದು ಹೆಂಗ್ಸು ಹೋಗ್ತಾ ಇರ್ತಕ್ಕಂಥದ್ದು ಕಾಣುತ್ತೆ. ಈ ಹುಡುಗನ ಕೈಲಿ ಮಗುವನ್ನ ಕಳ್ಕೊಂಡು ಹೋಗ್ತಾ ಇರೋದಿದೆ. ಅದಾದ್ಮೇಲೆ ಅಲ್ಲಿ ನೋಡ್ತಾಳಲ್ಲ, ನೋಡಿ ಜೋರಾಗಿ ಅಮ್ಮ ಅಂತ ಹೇಳಿ ಕುಕ್ಕೊಳ್ತಾಳೆ. ಅದಾದ್ಮೇಲೆ
ಫಾತಿಮಾ ಹೊರಗೆ ಬಂದು ಏನ್ ಮೊಳೆ ಏನಾಯ್ತು ಅಂತ ಕೇಳೋ ಅಷ್ಟರಲ್ಲಿ ಇವಳು ಹೋಗಿ ತನ್ನ ಕೋಣೆಯನ್ನ ಸೇರ್ಕೋತಾಳೆ. ಸೇರ್ಕೊಂಡ್ಮೇಲೆ ಮಗು ನಾದಿರ ಹತ್ರ ಬಂದು ಮಗು ಎಲ್ಲಿ ಅಂತ ಹೇಳಿ ಅವಳು ಬಂದು ಕೇಳ್ಕೊತಾಳೆ. ಆವಾಗ ಅವಳು ಹೇಳ್ತಾಳೆ, ಅವರು ಅವರು ನನ್ನ ಪಾಪುವನ್ನು ಎತ್ತುಕೊಂಡು ಹೊರಟು ಹೋದ್ರು ಅಮ್ಮ ಅಂತ ಹೇಳಿ, ಹೊರಟೇ ಹೋದ್ರು ಅಂತ ಹೇಳಿ ಜೋರಾಗಿ ಬಿಕ್ಕಿ ಬಿಕ್ಕಿ ಹೃದಯ ಬಿರಿಯುವಂತೆ ಬಿಕ್ಕಿ ಬಿಕ್ಕಿ ಹೇಳ್ತಾಳೆ. ಅದನ್ನ ಕೇಳಿ ನೋಡತಕ್ಕಂಥ ಫಾತಿಮನ್ಗೂ ಕೂಡ ತುಂಬಾ ದುಃಖ ಅನ್ನೋದು ಹೊರಟು ಬಂದ್ಬಿಡತ್ತೆ. ಯಾಕೆ ನನ್ನ ಮಗಳಿಗೆ ಈ ರೀತಿಯಾಗಿರ್ತಕ್ಕಂಥ ದುಃಖವನ್ನ ಉಂಟು ಮಾಡ್ತಾ ಇದ್ಯಾ? ಒಂದ್ ಕಡೆ ಗಂಡ ಕಳ್ಕೊಂಡ್ರು, ಇನ್ನೊಂದ್ ಕಡೆ ಮಗುವನ್ನ ಕಳ್ಕೊಂಡ್ರು, ಈಗ ಯಾರು ಇಲ್ಲದೆ ಇರತಕ್ಕಂತಹ ಪರಿಸ್ಥಿತಿಯಲ್ಲಿ ನನ್ನ ಮಗಳಿದ್ದಾಳಲ್ಲ ಅಂತ ಹೇಳಿ ಅವಳಿಗೂ ಕೂಡ ಏನಾಗೋಯ್ತು, ನೋವು ಅನ್ನೋದು ಜಾಸ್ತಿ ಆಗ್ತಾ ಹೋಯ್ತು. ಸೊ ಮೊಹಮ್ಮದ್ ಖಾನ್ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಫಾತಿಮಾ ಸಾಕಿರ್ತಕ್ಕಂತಹ ಒಂದು ಓತವನ್ನ ಮಾರ್ಬೇಕು ಅಂತ ಹೇಳಿ ಅವರು ಕರ್ಕೊಂಡು ಹೋಗ್ತಾ ಇರ್ತಾರೆ, ತಮ್ಮ ಪರಿಚಿತರಿಗೊಬ್ಬರು ಮಾರ್ಬೇಕು ಅಂತ ಹೇಳಿ. ಇದೇನ್ ಮಾಡ್ತಾ ಇದೆ, ಇವ್ರು ಎಷ್ಟೇ ಹೇಳಿದ್ರು ಅದು ತನ್ನ ಪಾಡಿಗೆ ತಾನು ಅಂದ್ರೆ ತನಗೇನ್ ಬೇಕೋ ಅದನ್ನ ತಿನ್ಕೊಂಡು ಮುಂದಕ್ಕೆ ಹೋಗ್ತಾ ಇದೆ. ಬಟ್ ಇವ್ರ ಸತಾಯಿಸಿ ತುಂಬಾ ಸತಾಯಿಸ್ಕೊಂಡು ಹೋಗ್ತಾ ಇದೆ. ಆ ಟೈಮಲ್ಲಿ ಒಂದ್ಸಲ ಏನ್ ಮಾಡುತ್ತೆ, ಒಂದು ಗದ್ದೆಗೆ ನುಗ್ಬಿಡುತ್ತೆ. ಅಲ್ಲಿರ್ತಕ್ಕಂಥ ತರಕಾರಿ, ಹಚ್ಚ ಹಸಿರು ಬೆಳೆದಿರ್ತಕ್ಕಂಥ ಹುಲ್ಲು ಇವೆಲ್ಲವನ್ನ ತಿನ್ಕೊಂಡು ನಿಲ್ಲುತ್ತೆ. ಆದ್ರೂ ಅವರು ಕೂಡ ಆ ಬೇಲಿಯನ್ನ ಆರ್ಕೊಂಡು ಅಲ್ಲಿಗೆ ಬಂದು ಅದನ್ನ ಹಿಡಿಬೇಕು ಅಂತ ಹೇಳಿ ಬಿದ್ದಾಗ ಸ್ವಲ್ಪ ಕೈ ತರ್ಚ್ಕೊಳತ್ತೆ. ಆಮೇಲೆ ಅವರ ಕೆಳಭಾಗ ಕಾಲೆಲ್ಲವೂ ಕೂಡ ಒದ್ದೆ ಆಗುತ್ತೆ. ಅದೆಲ್ಲ ನೋಡಿದ್ಮೇಲೆ ಜೋರಾಗಿ ಬಂದು ಆ ಹೋತಕ್ಕೆ ಒಂದೆರಡು ಏಟನ್ನ ಕೊಡ್ತಾರೆ. ನಿನ್ನ ಕೊನೆಗಾಲ ಬಂದಿದೆ ಅಲ್ವಾ, ಅದಕ್ಕೆ ನಿನಗೆ ಇಷ್ಟೊಂದು ಸೊಕ್ಕು ಅಂತ ಹೇಳಿ ಬೈಕೊಂಡು ಮತ್ತೆ ಅದನ್ನ ಎಳ್ಕೊಂಡು ಬರೋದಕ್ಕೆ ಮುಂದಾಗಿ ಬರ್ತಾ ಇರ್ತಾರೆ. ಹಾಗೆ ಕೊಂಚ ದೂರಕ್ಕೆ ಬರ್ತಾರೆ. ಕೊಂಚ ದೂರಕ್ಕೆ ಬಂದ ಮೇಲೆ ಅಲ್ಲಿ ಒಂದು ಹೊಲದಲ್ಲಿ ಒಂದು ಹೆಣ್ಣು ಮೇಕೆ ಏನು ಮೇಯ್ತಾ ಇರೋದನ್ನ ನೋಡ್ಬಿಟ್ಟು ಅದ್ರ ಕಡೆ ಹೋಗ್ಬೇಕು ಅಂತ ಹೇಳಿ ಇದು ಮುಂದಾಗತ್ತೆ. ಅವಾಗ ಅವರು ಬೈಕೊಳ್ತಾರೆ, ಯಾವಾಗಿದ್ರು ಹೆಣ್ಣಿನ ಸಹವಾಸ ಅನ್ನೋದು ಬಿಡೋದೇ ಇಲ್ಲ ಅಲ್ವಾ, ಅಥವಾ ಗಂಡನ್ನ ಆಕರ್ಷಿಸುವುದೆಂದ್ರೆ ಎಲ್ಲಿ ಸಂತಸ ಇವ್ರಿಗೆಲ್ಲ ಅಂತ ಅನ್ಕೊಂಡು ಅದನ್ನ ಮತ್ತೆ ಎಳೆಯೋದಕ್ಕೆ ಮುಂದಾಗ್ತಾರೆ. ಬಟ್ ಅದು ಬ್ಯಾ 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 ಅನ್ಕೊಂಡು ಅಲ್ಲೇ ನಿಂತ್ಕೊಳ್ಳತ್ತೆ. ಆದ್ರೂ ಹೆಂಗಾದ್ರೂ ಮಾಡಿ ಖಾನ್ರು ಅದನ್ನ ಹೇಳ್ಕೊಂಡು ಬಂದು ತಂದು ಮಾರಾಟಕ್ಕೆ ಅಂತ ಹೇಳಿ ತಂದು ಬರ್ತಾರೆ. ತಂದು ಬಂದ ಮೇಲೆ ಬಕ್ರೀದ್ ಹಬ್ಬಕ್ಕೆ ಇದು ಬಲಿದಾನವನ್ನು ಕೊಡಬೇಕು ಅಂತ ಹೇಳಿ ತಗೊಂಬಂದಿದ್ದೀನಿ, ಆದ್ರೆ ನೀವೇನು ಇಷ್ಟೊಂದು ಚೌಕಾಸಿ ಮಾಡ್ತಾ ಇದ್ದೀರಲ್ಲ ಅಂತ ಹೇಳಿ ಅವ್ನು ಕೇಳ್ತಾನೆ. ಅವಾಗ ನೀವು ಅಷ್ಟೊಂದು ಅಸಮಾಧಾನ ಕೇಳಿದ್ಮೇಲೆ ಅವನು ಏನ್ ಹೇಳ್ತಾನೆ ಅಂದ್ರೆ, ಮಾರಾಟ ಅಂದ್ರೆ ಕೊಂಡ್ಕೊಳ್ಳೋನು ಇಷ್ಟ ಇದ್ರೆ ಕೊಡಿ, ಇಲ್ಲಾಂದ್ರೆ ಬೇಡ ಬಿಟ್ಬಿಡಿ ಅಂತ ಹೇಳಿ. ಸೊ ಇವಾಗ ಗಿರಾಕಿ ಈ ತರ ಮಾತಾಡ್ತಿದ್ದಾನಲ್ಲಪ್ಪ ಅಂತ ಹೇಳಿ ಅವ್ರು ಅನ್ಕೊಂಡು ಏನ್ ಮಾಡ್ತಾರೆ, ಎಷ್ಟು ಬರುತ್ತೋ ಅಷ್ಟು ಕೊಟ್ಬಿಟ್ಟು ಆ ಕಡೆಯಿಂದ ಮನೆಗೆ ಬಂದು ಸೇರ್ಕೊಳ್ಳೋಣ ಅಂತ ಹೇಳಿ ಅವರು ಬರ್ತಾರೆ. ಅಷ್ಟೊತ್ತಿಗಾಗ್ಲೇ ಸಂಜೆ ಆಗಿರುತ್ತೆ. ಸಂಜೆ ಆದಾಗ ಮನೆ ಹತ್ರಕ್ಕೆ ಬರ್ತಾರೆ. ಮನೆ ಮುಂದೆ ಆ ಬೀಡಿ ಸೊಪ್ಪೆಲ್ಲವೂ ಕೂಡ ಬೀದಿಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರತ್ತೆ. ಬಿದ್ದಿದ್ದಾಗ ನಾದಿರಾಳಿಗೆ ಏನೋ ಒಂದು ಸ್ವಲ್ಪನೂ ಸರಿಗಿಲ್ವಾ ಇವಳಿಗೆ, ಇವೆಲ್ಲವನ್ನ ಹಿಂಗ್ ಹಾಳು ಮಾಡ್ತಾರಲ್ಲ ಅಂತ ಹೇಳಿ ಬೈಕೊಂಡು ಒಳಗ್ ಬಂದು ಫಾತಿಮಾ ಅಂತ ಹೇಳಿ ಜೋರಾಗಿ ಕೂಗ್ತಾರೆ. ಆಮೇಲೆ ಬಂದು ನೋಡ್ತಾನೆ, ಫಾತಿಮಾ ಒಂದ್ ರೀತಿ ಕೂತಿರ್ತಾರೆ. ಏನಕ್ಕೆ ಈ ತರ ಕೂತಿದ್ಯಾ ಅಂತ ಹೇಳಿ ಅವ್ನು ಕೇಳ್ತಾನೆ. ಯಾರಾದ್ರೂ ಸತ್ರ ಈ ತರ ಕೂತಿದ್ಯಲ್ಲ, ಎಲ್ಲ ಗಾಳಿಗೆಲ್ಲ ಹಾರಾಡ್ಕೊಂಡು ಬಿದ್ದಿದ್ಯಲ್ಲ ಅಂತ ಹೇಳಿ ತಾಯಿ ಇಬ್ರಿಗೂ ಬುದ್ಧಿ ಇಲ್ಲ ಅಂತ ಹೇಳಿ ಮಾತಾಡ್ತಾಳೆ. ಆ ತಕ್ಷಣಕ್ಕೆ ಫಾತಿಮಾ ಜೋರಾಗಿ ಗುಳೋ ಅಂತ ಹೇಳಿ ಅಳ್ತಾ ಇರ್ತಾಳೆ. ಅವಾಗ ಅವಳು ಹೇಳ್ತಾಳೆ, ಒಂದಲ್ಲ ಒಂದಿನ ಗಂಡ ಅಥವಾ ರಶೀದ್ನ ಜೊತೆಗೆ ಅಥವಾ ತಾಯಿ ಜೊತೆಗೆ ರಾಜಿ ಮಾಡ್ಕೊಂಡು ಅವಳನ್ನ ಮನೆ ಕಳಿಸ್ತೀರಾ ಅಂತ ಅನ್ಕೊಂಡಿದ್ದೆ, ಆದ್ರೆ ಇಷ್ಟೊಂದು ಹಠದಿಂದ ಅವಳ ಬಹಳನೇ ನೀವು ಹಾಳು ಮಾಡ್ತಾ ಇದ್ದೀರಲ್ಲ. ನಿಮ್ಮ ಮಗಳಾಗಿ ಹುಟ್ಟಿ ಅವಳು ಏನನ್ ಸಂಕಷ್ಟ ಅನುಭವಿಸಬೇಕಾಯ್ತೋ ಅಲ್ಲ, ನನ್ನನ್ನೊಮ್ಮೆ ಕರೆದೊಯ್ಯಬಾರದೆ ಅಂತ ಹೇಳಿ ಗಂಡನ ಮುಂದೆ ಅವಳು ಮಾತಾಡ್ತಾಳೆ. ಆ ತಕ್ಷಣ ಅಂದ್ರೆ ಮಗುವನ್ನ ಅವರು ಬಂದ್ ಕರ್ಕೊಂಡು ಹೋಗಿದ್ದಾರೆ ಅನ್ನೋದು ವಿಷಯ ಗೊತ್ತಾಗಿದ ತಕ್ಷಣ ಅವನಿಗೆ ತನ್ನ ಕೋಪ ಏನಿತ್ತಲ್ಲ, ಆ ಕೋಪ ಸಡನ್ ಆಗಿ ಜರ್ರ್ ಅಂತ ಕೆಳಗಿಳಿಯುತ್ತೆ. ಇಳಿದ ಮೇಲೆ ಅವನಿಗೆ ಇದು ಅನಿರೀಕ್ಷಿತವಾಗಿತ್ತು ಅವನಿಗೆ. ಬಟ್ ರಶೀದ್ ಯಾವತ್ತಾದ್ರೂ ಬಂದು ನನ್ನ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೊಳ್ತಾನೆ ಅಂತ ಹೇಳಿ ಅವನು ಅನ್ಕೊಂಡಿದ್ದ. ಬಟ್ ಇವಾಗ ಅದಾಗ್ಲಿಲ್ಲ. ಅವಾಗೇನಾಯ್ತು, ತನ್ನ ಮುಂಗೋಪ ಮತ್ತೆ ಸರ್ವಾಧಿಕಾರಿ ಮನೋಭಾವಕ್ಕಂಥದ್ದು ಇತರರಿಂದ ಬೇರ್ಪಡಿಸಿ ಬಹಳ ದೂರದಲ್ಲಿ ನಿಲ್ಸಿತ್ತು. ರಶೀದ್ ಕೂಡ ತನ್ನನ್ನು ಇತರರಿಂದ ಬೇರ್ಪಡಿಸಿ ಬಹಳ ದೂರದಲ್ಲಿ ನಿಲ್ಲಿಸಿತ್ತು. ಇದರಿಂದಾಗಿ ರಶೀದ್ ಕೂಡ ತನ್ನನ್ನು ಸಮೀಪಿಸಲು ಪ್ರಯತ್ನಿಸಲಾರ ಎಂಬುದನ್ನು ಅವರು ಮನಗಾಣುವಂತೆ ಇರಲಿಲ್ಲ. ತಮ್ಮ ತಪ್ಪನ್ನಂತವರು ಇವಾಗ್ಲೂ ಕೂಡ ಒಪ್ಕೋತಾ ಇಲ್ಲ. ಒಪ್ಕೊಳ್ದೇ ಇದ್ರು ಹೋಗ್ಲಿ ಬಿಡು, ಅವನ ಮಗು ನಮ್ಗೆ ಯಾಕೆ, ಅವನು ತಲಾಕ್ ಕೊಟ್ರೆ ನನ್ನ ಮಗಳನ್ನ ಇನ್ನೊಬ್ಬನಿಗೆ ನಾನು ನಿಖಾ ಮಾಡಿ ಕೊಡುತ್ತೇನೆ. ಯಾರ ಯೋಚನೆ? ಮೊಹಖಾನ್ ಯೋಚನೆ. ಸೊ ಇವಾಗ ಅವಳಿಗೆ ಏನನ್ಸುತ್ತೆ, ಇವರ ದೃಷ್ಟಿಯಲ್ಲಿ ಹೆಣ್ಣು ಹೃದಯದ ಭಾವನೆಗಳು ಇಲ್ಲಿ ಏನೂ ಕೂಡ ಬೆಲೆ ಇಲ್ಲ. ಹೆಣ್ಣು ಅಂತಕ್ಕಂಥವಳು ಒಬ್ಳು ಉಸಿರಾಡ್ತಾ ಇರ್ತಕ್ಕಂಥ ಜೀವಿ ಅಷ್ಟೇ. ಅವ್ರು ಏನ್ ಹೇಳ್ತಾರೋ ಹಾಗೆ ಅದನ್ನ ಕೇಳ್ಕೊಂಡಿರ್ಬೇಕು. ರಶೀದ್ನದ್ದು ಅವರ ಜವಾಬ್ದಾರಿ, ಅವನದು ಮಗು ಈಗ ಅವನ ಜವಾಬ್ದಾರಿ, ಅವನ್ ನೋಡ್ಕೊಳ್ತಾನೆ. ಅವನು ಖರ್ಚಿಲ್ಲದೆ ಇಷ್ಟು ದಿನ ಸಾಕಿದ್ದೇ ದೊಡ್ಡದು. ಮಗುವಿಗೂ ನಾದಿರಾಗೂ ಹೆಚ್ಚಿನ ಸಂಬಂಧನೂ ಇಲ್ಲ. ಹಾಗೆ ಅವಳ ತಂದೆ, ನಿನಗೆ ಆ ಗಂಡ ಬೇಡ, ನಾ ಬೇರೆ ಗಂಡನನ್ನ ತೋರಿಸ್ತೀನಿ, ನೀನು ಅವನನ್ನ ಮದುವೆ ಆಗು ಇರು. ಈ ರೀತಿಯಾಗಿರ್ತಕ್ಕಂಥ ಸನ್ನಿವೇಶಗಳಲ್ಲಿ ಹೆಣ್ಣು ಅಂತಕ್ಕಂಥವಳು ಹೇಗೆ
ಅಡಿಯಾಳಾಗಿ ಬೀಳ್ಬೇಕಾಗತ್ತೆ ಅನ್ನೋದನ್ನ ಇದ್ರ ಮೂಲಕವಾಗಿ ತೋರಿಸ್ತಾ ಹೋಗ್ತಾರೆ. ಬಟ್ ಇಲ್ಲಿ ಮೊಹಮ್ಮದ್ ಖಾನ್ ಅಂತಕ್ಕಂಥವನು ಪ್ರಕೃತಿ ಪುರುಷನ ಕಡೆಗೆ ಹೆಚ್ಚು ಗಮನವನ್ನು ಕೊಟ್ಟಿರ್ತಕ್ಕಂತಹ ರೀತಿಯನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ನಾನು ಏನ್ ಮಾಡಿದೆ, ಈಗ ನಾದಿರಾ ಮತ್ತೆ ಯೋಚನೆ ಮಾಡ್ಕೊಳ್ತಾ ಹೋಗ್ತಾ ಇದ್ದಾಳೆ, ನಾನು ಏನು ಮಾಡಿದೆ, ನಾನು ಏನ್ ತಪ್ಪು ಮಾಡಿದೆ, ನಾನು ಏನೂ ತಪ್ಪು ಮಾಡಿಲ್ಲ. ನಾನು ಗಂಡನ ಮನೆಯಲ್ಲಿದ್ದಾಗ ಅತ್ತೆಗೆ ಯಾವತ್ತೂ ಕೂಡ ನಾನು ಇದನ್ನ ಮಾಡ್ತೀನಿ, ನಾನು ಮಾಡ್ಕೊಡ್ತೀನಿ ಅಂತ ಯಾವತ್ತೂ ಡಿಮಾಂಡ್ ಮಾಡಿಲ್ಲ. ಗಂಡನ್ಗೆ ಅತ್ತನ್ ಕುಡಿ ಇತ್ತನ್ ಕುಡಿ ಅಂತಾನು ನಾನು ಡಿಮಾಂಡ್ ಮಾಡಿಲ್ಲ. ಆದ್ರೂ ನಾನು ಏನೂ ಕೂಡ ತಪ್ಪು ಮಾಡಿಲ್ಲ. ಅತ್ತೆಗೆ ಬೆಳಗ್ಗೆ ನಮಾಜ್ ಮಾಡ್ಬೇಕು ಅಂತ ಹೇಳಿದ್ರೆ ನಾನೇ ಬೇಗ ಎದ್ಬಿಟ್ಟು ನಾನು ತಣ್ಣೀರಲ್ಲಿ ಸ್ನಾನ ಮಾಡ್ಕೊಳ್ತೀನಿ. ಆದ್ರೆ ಅತ್ತೆಗೆ ಬಿಸಿನೀರನ್ನ ಕಾಯಿಸ್ಕೊಡ್ತಾ ಇದ್ದೆ. ಅವರು ಹಸು ಮಾಡ್ಕೊಳ್ಳಿಲ್ಲ ಅಂದ್ರೆ ಸ್ನಾನ ಮಾಡ್ಕೊಳ್ಳಿ ಅಂತ ಹೇಳಿ. ಅವ್ರು ಬೇಗ ಎದ್ದೇಳೋದ್ ಮುಂಚೆ ನಾನು ಎಲ್ಲ ಕೆಲಸಗಳನ್ನು ನಾನೇ ಮಾಡ್ಕೊಡ್ತಾ ಇದ್ದೆ. ಇದ್ರೆ ನಾನು ಏನೂ ತಪ್ಪು ಮಾಡದಲ್ಲೇ ಇದ್ದಾಗ್ಲೂ ಕೂಡ ನನ್ನನ್ನು ಯಾಕೆ ಈ ತರ ಒಬ್ಬಂಟಿಯಾಗಿ ಮಾಡ್ಬಿಟ್ರು? ಅದ್ರ ಜೊತೆಗೆ ರಶೀದ್ಗೆ ಇವತ್ತು ನಾನಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಹೆಂಡತಿಯನ್ನ ತಂದು ಕಟ್ಟಬಹುದು. ಆದ್ರೆ ನಾನು ಅವಳಿಗೆ ನಮ್ಮ ಕುರಾನ್ನಲ್ಲೇ ಹೇಳಿದೆಲ್ಲ, ಅವನು 5 ಮದುವೆ ಬೇಕಾದ್ರೂ ಆಗಬಹುದು. ಮಕ್ಕಳ ಅಧಿಕಾರ ಜವಾಬ್ದಾರಿ ಯಾರಿಗಿರತ್ತೆ? ತಂದೆಗಿರತ್ತೆ. ಪತಿ ಪತ್ನಿ ವಿಚ್ಛೇದನ ಆದಾಗ ಗಂಡು ಮಕ್ಕಳು 7 ವರ್ಷಗಳವರೆಗೆ ಅವ್ರ ಜೊತೆ, ಹೆಣ್ಣು ಮಕ್ಕಳಾಗಿದ್ರು 14 ವರ್ಷದವರೆಗೂ ಅವ್ರ ಜೊತೆ ಇರ್ಬೇಕಾಗತ್ತೆ. ಇವಾಗ ಮಗುವನ್ನು ಕರ್ಕೊಂಡು ಅದಕ್ಕೂ ಮುಂಚೆನೆ ತಲಾಖನ್ನ ಕೊಟ್ಬಿಡ್ತಾರೆ. ಅಂದ್ರೆ ಆ ಖರ್ಚು ವೆಚ್ಚಗಳೆಲ್ಲವೂ ಕೂಡ ನಮ್ಮ ತಲೆ ಮೇಲೆ ಬರಬಾರ್ದು ಅಂತ ಹೇಳ್ಬಿಟ್ಟು ಮೊದಲೇ ನಮಗೆ ಡಿವೋರ್ಸ್ ಅನ್ನ ಮಾಡಿ ತೆಗೆದುಕೊಂಡು ಹೋಗ್ತಾರೆ. ಸೊ ಇದೆಲ್ಲವನ್ನು ಕೂಡ ಇಲ್ಲಿ ಹೇಳಕ್ಕಾಗತ್ತಾ? ಅಥವಾ ಇದೆಲ್ಲವನ್ನು ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾವಲ್ಲ. ಸೊ ಇದೆಲ್ಲವೂ ಕೂಡ ಯಾರ ಮೇಲೆ ಬೀಳ್ತಾ ಇದೆ ಅಂತ ಹೇಳಿದ್ರೆ ಒಬ್ಬ ಹೆಣ್ಣಿನ ಮೇಲೆಯೇ ಈ ಒಂದು ಬರಡು ಅನ್ನೋದು ಬೀಳ್ತಾ ಇದೆ. ಇವಾಗ ಅವಳಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಾದಿರಾಗಿ ಇದೆಲ್ಲವನ್ನ ಯೋಚನೆ ಮಾಡ್ಕೊಂಡು ತಾನು ಇನ್ನೂ ಅಸ್ವಸ್ಥಳಾಗ್ತಾ ಇದ್ದಾಳೆ. ಅದ್ರ ಜೊತೆಗೆ ಮಗು ಇಲ್ಲ. ಮಗು ಏನ್ ಮಾಡತ್ತಿತ್ತು ಅಂತ ಹೇಳಿದ್ರೆ ಇವಳ ಎದೆ ಹಾಲನ್ನ ಕುಡಿತಾ ಇತ್ತು. ಇವಾಗ ಮಗು ಇಲ್ಲ, ಎದೆಯಲ್ಲಿ ಹಾಲು ಅನ್ನೋದು ಜಾಸ್ತಿ ಆಗ್ತಾ ಇದೆ. ಆ ತಕ್ಷಣಕ್ಕೆ ಇವಳೇನಾದ್ರೂ ತನ್ನ ಎದೆಯನ್ನ ಸ್ವಲ್ಪ ಟಚ್ ಆದ್ರೆ, ಅಕಸ್ಮಾತ್ ಮಲ್ಕೊಂಡಿದ್ದಾಗ ಒಂದ್ ಸ್ವಲ್ಪ ಏನೋ ಟಚ್ ಆಯ್ತು ಅಂದ್ರೆ ಭಯಂಕರವಾಗಿರ್ತಕ್ಕಂಥ ನೋವು ಬರ್ತಾ ಇತ್ತು. ಅವಾಗ ತಾಯಿಗೆ ಹೇಳ್ಕೊಂಡಾಗ, ನೋಡಮ್ಮ ಇದಕ್ಕೊಂದು ಔಷಧವನ್ನ ಕೊಡ್ತೀನಿ, ಅದನ್ನ ನೀನು ಕುಡಿ, ಹಾಲು ನಿಲ್ಲತ್ತೆ ಅಂತ ಹೇಳಿ ಸಡನ್ ಆಗಿ ಒಂದು ಲುಕ್ ಅನ್ನ ಕೊಡ್ತಾಳೆ. ಅವಳು ಫಾತಿಮಾ ಎದುರ್ಕೊಳ್ತಾಳೆ. ಅವಾಗ ಹೇಳ್ತಾಳೆ, ತನ್ನ ಮಗು ಕುಡಿಬೇಕಾಗಿರ್ತಕ್ಕಂಥ ಹಾಲು ಅದನ್ನೇ ನಾನು ಬತ್ತಿಸ್ಬೇಕಾಗಿದ್ಯಾ ಅಂತ ಹೇಳಿ ಆ ಔಷಧವನ್ನ ತೆಗೆದುಕೊಳ್ತಾಳೆ. 2-3 ದಿನ ಆದ್ಮೇಲೆ ಹಾಲು ಅಂತಕ್ಕಂಥದ್ದು ಬತ್ತತ್ತೆ. ಅಲ್ಲಿವರೆಗೂ ಒಂದು ರೀತಿಯಾಗಿರ್ತಕ್ಕಂತಹ ಬದುಕನ್ನ ಕಟ್ಕೊಂಡಿರ್ತಕ್ಕಂಥ ನಾದಿರಾ ಇವಾಗ ಪ್ರತಿದಿನ ಜಮೀಲ ಏನ್ ಕೆಲಸ ಮಾಡ್ತಾ ಇಲ್ಲ ಆ ಕೆಲಸವನ್ನ ಅವಳು ಮಾಡೋದಕ್ಕೆ ಮುಂದಾಗ್ತಾಳೆ. ಫಾತಿಮಾ ತನ್ನ ಆ ದನ, ಹಾಡು, ಕೋಳಿ ಅಂತ ಹೇಳಿ ಅದರಿಂದ ತಿರುಗಾಟವನ್ನ ಮಾಡೋದನ್ನೇ ಮಾಡ್ತಾ ಹೋಗ್ತಾರೆ. ಆಮೇಲೆ ಮನೆಯಲ್ಲಿ ಅವಳು ಹಾಲನ್ನ ಬೇರೆಯವರಿಗೆಲ್ಲ ಮಾರ್ತಾ ಇರ್ತಾಳಲ್ವಾ ಫಾತಿಮಾ, ಅದಕ್ಕೆ ನೀರನ್ನ ಹಾಕ್ತಕ್ಕಂಥದ್ದು ಜಾಸ್ತಿ ಆಗಿರುತ್ತೆ. ಕೆಲವೊಂದ್ಸಲ ಜಗಳಗಳು ಕೂಡ ಆಗ್ತವೆ. ಆಮೇಲೆ ಮಗುಗ್ ಬೇಕು ಅಂತ ಹೇಳಿ ಯಾರಾದ್ರೂ ಕೇಳಿದಾಗ ಸ್ವಲ್ಪ ಗಟ್ಟಿ ಹಾಲನ್ನೇ ಕೊಡ್ತಕ್ಕಂತಹ ಮನಸ್ಥಿತಿಯಲ್ಲಿ ಅವಳು ಕೊಡ್ತಾ ಹೋಗ್ತಾಳೆ. ಅವಾಗ ಇದ್ರ ಮೂಲಕವಾಗಿ ಪ್ರತಿದಿನ ಅವರ ಮನೆಯ ಆಗು ಹೋಗುಗಳು ದಿನನಿತ್ಯ ಹೇಗೆ ನಡ್ಕೊಳ್ತಾ ಇತ್ತೋ ಹಾಗೆ ಆ ಕಾರ್ಯಕ್ರಮಗಳೆಲ್ಲವೂ ಕೂಡ ನಡ್ಕೊಳ್ತಾ ಹೋಗ್ತಾ ಇದ್ದುವು.